ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹಾಸನದ ಹಾಸ್ಟೆಲ್ನಲ್ಲಿ ಫುಡ್ ಪಾಯ್ಸನಿಂಗ್ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 15 ವಿದ್ಯಾರ್ಥಿಗಳು ಅಸ್ವಸ್ಥಗೊಂಡಿದ್ದಾರೆ. ಊಟ ಮಾಡಿದ ನಂತರ ಅವರೆಲ್ಲ ಈಗ ಅಸ್ವಸ್ಥರಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಂಬಾರ್ನಲ್ಲಿ ಹಲ್ಲಿ ಬಿದ್ದಿತ್ತಂತೆ, ಸೊ ಫುಡ್ ಪಾಯ್ಸನಿಂಗ್ ಆಗಿದೆ. ಹಾಸನ ತಾಲೂಕಿನ ಕೃಷಿ ವಿಜ್ಞಾನ ಕಾಲೇಜಿನಲ್ಲಿ ಅನಾಹುತ ಸಂಭವಿಸಿದೆ. ತೀವ್ರ ಅಸ್ವಸ್ಥಗೊಂಡ 6 ವಿದ್ಯಾರ್ಥಿಗಳಿಗೆ ಹಿಮ್ಸ್ನಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಸಿಲಿಂಡರ್ ಕೊರತೆಯಿಂದ ಸೌದೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಅವಘಡ ಸಂಭವಿಸ್ಬಿಟ್ಟಿದೆ. 400 ವಿದ್ಯಾರ್ಥಿನಿಯರು ಇರುವಂತಹ ಹಾಸ್ಟೆಲ್ಗೆ ಸಿಲಿಂಡರ್ ತಂದ ಸಂಕಷ್ಟ 15 ವಿದ್ಯಾರ್ಥಿಗಳ ಜೀವನದಲ್ಲಿ ಈಗ ಚೆಲ್ಲಾಟ ಆಡೋ ರೀತಿಯಲ್ಲಾಗಿದೆ. ಹೊಟ್ಟೆ ನೋವಿನಿಂದ ವಿಪರೀತವಾಗಿ ಒದ್ದಾಡಿದ್ದಾರೆ, ಕೆಲವರು ವಾಂತಿ ಮಾಡ್ಕೊಂಡಿದ್ದಾರೆ. ಸೊ 15 ಜನ ಟೋಟಲ್ ಆಗಿ ಅಸ್ವಸ್ಥರಾದವರು, ಎಲ್ಲರನ್ನ ಆಸ್ಪತ್ರೆಗೆ ಸೇರಿಸಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಫುಡ್ ಪಾಯ್ಸನಿಂಗ್ ತೀರಾ ಸೆನ್ಸಿಟಿವ್ ಆಗಿ ನೋಡಬೇಕಾದಂತಹ ಪ್ರಕರಣ. ಚೂರು ಹೆಚ್ಚು ಕಡಿಮೆ ಆದರೂ ಕೂಡ ಜೀವಕ್ಕೆ ಕಂಟಕ ಆಗಿಬಿಡುತ್ತೆ. ಎಲ್ಲರನ್ನ ಸದ್ಯಕ್ಕೆ ಕ್ಯಾಶುಯಾಲಿಟಿ ಸೆಂಟರ್ಗೆ ಹಾಕಿದ್ದಾರೆ. ಇನ್ನು ಕೆಲವರನ್ನ ನಿಗಾ ಘಟಕದಲ್ಲಿ ಅಂದರೆ 6 ಜನರನ್ನು ಮಾತ್ರ ಬೇರೆ ಆಸ್ಪತ್ರೆಯಲ್ಲಿ ಮಾನಿಟರ್ ಮಾಡೋ ಕೆಲಸ ಆಗ್ತಾ ಇದೆ. ಕಾಲೇಜಿನ ವಿದ್ಯಾರ್ಥಿಗಳು ಒಂದು 6 ವಿದ್ಯಾರ್ಥಿಗಳು ಬಂದು ಅಡ್ಮಿಟ್ ಆಗಿದ್ದಾರೆ ವಾಂತಿ ಭೇದಿ ಅಂತ ಹೇಳಿ. ಬಟ್ ಅವ್ರಿಗೆ ನಿನ್ನೆ ರಾತ್ರಿ ಊಟ ಮಾಡಿದ ಮೇಲೆ ವಾಂತಿ ಭೇದಿ ಆಗಿದೆ ಅಂತ ಅವರು ಹೇಳಿ ಅಡ್ಮಿಟ್ ಆಗಿದ್ದಾರೆ. ಬಂದು 6 ಜನ ಬಂದಿದ್ದಾರೆ. ಇವಾಗ 6 ವಿದ್ಯಾರ್ಥಿಗಳ ಬಂದು ಅಡ್ಮಿಟ್ ಆಗಿದ್ದಾರೆ. ಫುಡ್ಡಲ್ಲಿ ಇವರು ಹೇಳ್ತಾ ಇದ್ದಾರೆ, ಊಟ ಮಾಡಿದ್ಮೇಲೆ ಆ ಥರ ಇನ್ಸಿಡೆನ್ಸ್ ಆಯಿತು ಅಂತ ಹೇಳ್ತಾ ಇದ್ದಾರೆ ಯಾರೋ ವಿದ್ಯಾರ್ಥಿನಿಗಳು. ಮತ್ತು ಅವರು ಆರೋಗ್ಯ ಸ್ಥಿರವಾಗಿದೆ, ಬಟ್ ಅವ್ರಿಗೆ ವಾಂತಿ ಮತ್ತು ಭೇದಿ ಆಗಿರೋದ್ರಿಂದ ಒಂದು ಸ್ವಲ್ಪ ಡಿಹೈಡ್ರೇಷನ್ ಆಗಿದೆ. ನಾವು ಅದಕ್ಕೆ ಐ ಫ್ಲೂಯಿಡ್ ಎಲ್ಲ ಕನೆಕ್ಟ್ ಮಾಡಿ ಅದೇ ಸಾಂಬಾರಲ್ಲಿ ಹಲ್ಲಿ ಬಿದ್ದಿತ್ತು ಸರ್. ಅದು ಅಂದರೆ ನಮಗೂ ರಾತ್ರಿ ಅವರು ಸ್ಟೂಡೆಂಟ್ಸ್ ಕಾಲ್ ಮಾಡಿದ ಮೇಲೆ ಗೊತ್ತಾಯಿತು. ಅಲ್ಲಿ ಹೋಗಿ ಅಟೆಂಡ್ ಮಾಡಿದ್ವಿ, ನಾವಿಬ್ಬರು ವಾರ್ಡನ್ಸ್ ಕೂಡ ಹೋಗಿ ಅಟೆಂಡ್ ಮಾಡಿದ್ವಿ. ಸೊ ಅವಾಗ ಅವರು ಅಂದರೆ ಅದು ಅಷ್ಟು ಅಂತ ಏನು ಹೇಳಿರಲಿಲ್ಲ ಸರ್, ಯಾರಿಗೂ ವಾಮಿಟಿಂಗ್ ಸ್ಟಾರ್ಟ್ ಆಗಿರಲಿಲ್ಲ. ಒಂದು 9:30 ಸುಮಾರು ಅನ್ನೋಷ್ಟೊತ್ತಿಗೆ ಎಲ್ಲ ಹೇಳ್ತಿದ್ರು ಸರ್ ವಾಮಿಟಿಂಗ್ ಗೊತ್ತಾಯಿತು. ಅಂದರೆ ಅವಾಗ ಒಂದು ಸ್ಟೂಡೆಂಟ್ ಪ್ಲೇಟಲ್ಲಿ ಬಿದ್ದಿರೋದು ಗೊತ್ತಾಯಿತು. ಸೊ ಅದಾದಮೇಲೆ ನಾವು ಇಮಿಡಿಯೇಟಾಗಿ ಉದಯಪುರ ಹಾಸ್ಪಿಟಲಿಗೆ ಕಳಿಸಿದ್ದು ಸ್ಟೂಡೆಂಟ್ಸ್ನ 15 ಜನನ ಕಳಿಸಿದ್ದು ಸರ್. ಅದಾದಮೇಲೆ ಚನ್ನರಾಯಪಟ್ಟಣಕ್ಕೂ ಕೂಡ ಕಳಿಸಿದ್ರು. ಮತ್ತೆ ಬೆಳಗ್ಗೆ ಇನ್ನೂ ರಿಕವರ್ ಆಗಿರಲಿಲ್ಲ ಅನ್ನೋದಕ್ಕೋಸ್ಕರ ಇಲ್ಲಿ ಕರ್ಕೊಂಡು 15 ಜನ ಇಲ್ಲಿ ಬಂದಿರೋದು 6 ಜನ. ಅದರಲ್ಲಿ ಇನ್ನು ಉಳಿದಿರೋರು ಕ್ಲಾಸ್ಗಳಿಗೆ ಹೋಗಿದ್ದಾರೆ ಸರ್. ಅವ್ರೇನು ಹೇಳಿದ್ವಿ ಕೂಡ, ಅವರು ಇಲ್ಲ ಓಕೆ ಅಂತ ಹೇಳಿದ್ರು. ಆ್ಯಕ್ಚುಲಿ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಿದ್ದಾರೆ ಸರ್. ಗ್ಯಾಸ್ ಕ್ರೈಸಿಸ್ ಆಗಿರೋದ್ರಿಂದ ಹೊರಗಡೆ ಕುಕ್ ಮಾಡ್ತಿದ್ದಾರೆ. ಅಲ್ಲಿ ಸೌದೆ ಇಲ್ಲೆಲ್ಲ ಹಾಕೊಂಡು ಅಡುಗೆ ಮಾಡ್ತಿರೋದಕ್ಕೋಸ್ಕರ ಕೇರ್ಲೆಸ್ ಆಗಿ ಮಾಡಿದ್ದಾರೆ ಸರ್. ನಮ್ದು ಹಾಸ್ಟೆಲಲ್ಲಿ ಅಂದರೆ ಕಮರ್ಷಿಯಲ್ ಪರ್ಪಸ್ಗೆ ಅಂತ ಗ್ಯಾಸ್ ಇಲ್ಲ. ಅದು ಕ್ರೈಸಿಸ್ 400 ಚಿಲ್ಲರೆ ಇದ್ದಾರೆ ಸರ್, 450 ಇದ್ದಾರೆ. ಅಡುಗೆ ತಯಾರು ಮಾಡಬೇಕಾದ್ರೆ ಮುಂಜಾಗ್ರತಾ ಕ್ರಮಗಳು ಅತ್ಯಗತ್ಯ. ಇಲ್ಲಾಂದರೆ ಕ್ಷಣ ಮಾತ್ರದಲ್ಲಿ ಕಣ್ಮುಚ್ಚಿ ಕಣ್ಬಿಡೋಷ್ಟೊತ್ತಿಗೆ ಈ ಥರ ವಿದ್ಯಾರ್ಥಿಗಳ ಜೀವಕ್ಕೆ ಅದು ಎರವಾಗುತ್ತೆ. ಈಗಲಾದರೂ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಬೇಕು, ಹಾಸ್ಟೆಲ್ ಫೆಸಿಲಿಟಿ ಇರೋರು ಫುಡ್ ಪ್ರಿಪೇರ್ ಮಾಡಬೇಕಾದ್ರೆ ಅತೀವ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ.